ಕಲಬುರಗಿ ನಗರದ ವಾರ್ಡ್ ನಂಬರ್ 53ರ ರೆಹಮತ್ ನಗರದಲ್ಲಿ ಕಾಮಗಾರಿ ನಡೆಯುತ್ತಿರುವ ತಗ್ಗುಗುಂಡಿಯಲ್ಲಿ ಬಿದ್ದು ವ್ಯಕ್ತಿಯೊಬ್ಬ ಸಾವಿಗೆ ಕಾರಣರಾದ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮೃತನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಒದಗಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನಪಟ್ಟಿ ಆಗ್ರಹಿಸಿದರು. ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ರೆಹಮತ್ ನಗರ್ ಬಡಾವಣೆಯಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪರವಾನಗಿ ಪಡೆಯದೆ ಅಕ್ರಮವಾಗಿ ಗುತ್ತಿಗೆದಾರನ ಮೂಲಕ ಸೂಚನಾ ಫಲಕ ಅಳವಡಿಸದೆ ಕಾಮಗಾರಿ ಆರಂಭಿಸಿದ್ದು, ಅದರಲ್ಲಿ ವ್ಯಕ್ತಿಯೊಬ್ಬರು ಬಿದ್ದು ಸಾವನ್ನಪ್ಪಿದ್ದಾರೆ ಎಂದು, ಇದಕ್ಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳೇ ನೇರ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇವತ್ತು ಮತ್ತೆ ಸುದ್ದಿಗೋಷ್ಠಿ ಮಾಡಿದ್ದಕ್ಕೆ ಏನು ಕಾರಣ ಅಂತಂದ್ರೆ, ನಾವು ಈ ನಡುವೆ ಒಂದು ಸ್ಟ್ರೈಕ್ ಮಾಡಿದೆವು ಕಲ್ಯಾಣ ಕರ್ನಾಟಕ ಸೇನೆಯಿಂದ. ಒಬ್ಬ ವ್ಯಕ್ತಿ ಹೇಗೆ ಅಂತಂದರೆ, ಸುತ್ತ ಯಾವುದು ಬೇಲಿ ಇಲ್ಲದೇನೆ ಒಂದು ತಗ್ಗು, ಅಲ್ಲಿ ನೀರು ತುಂಬಿದ ಕಾರಣ ವ್ಯಕ್ತಿ ತೀರ್ಕೊಂಡ. ನಮಗೆ ತುಂಬ ಬೇಜಾರಾಯಿತು. ಅದರಿಂದ ಆ ವ್ಯಕ್ತಿಗೆ ಒಂದು ಪರಿಹಾರ ಸಿಗಬೇಕು, ಅವನ ಹೆಂಡತಿಗೆ ಒಂದು ಕೆಲಸ ಕೊಡಿಸಿ, ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ ಅಂತ ಹೇಳಿ ನಾವು ದೊಡ್ಡ ಒಂದು ಸ್ಟ್ರೈಕ್ ಮಾಡಿದ್ವಿ. ನಂತರ ಮಾರನೇ ದಿವಸ ಆ ಗುತ್ತಿಗೆದಾರರೊಬ್ಬರು ಮಾತ್ರ ಹೋಗಿ ಮೀಟಾಗಿ ಮಕ್ಕಳ ಹೆಸರು ಮೇಲೆ ಒಂದು 2 ಲಕ್ಷ ಡಿಪಾಸಿಟ್ ಮಾಡಿದ್ದಾರೆ ಸರ್, 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಮನೆಯವರು ಹೇಳಿದರು. ಅಷ್ಟೇ ಪರಿಹಾರ ಅಲ್ಲ ಅದು. ಯಾಕಂದರೆ ಮಕ್ಕಳು ಇವಾಗ 7 ವರ್ಷ ದೊಡ್ಡ ಮಗುಗೆ, ಅಲ್ಲಿಂದ ಚಿಕ್ಕ ಮಕ್ಕಳಿದ್ದಾರೆ ಎಲ್ಲರೂ. ಅವಿಷ್ಟು ಮಕ್ಕಳು ದೊಡ್ಡವರಾಗಿ ಬೆಳೆಯೋತನ ತುಂಬ ಕಷ್ಟ ಇದೆ. ಒಂದು ಹೆಣ್ಮಗು ಈ ಕಾಲದಲ್ಲಿ ಬದುಕೋದು ತುಂಬ ಕಷ್ಟ ಇದೆ. ಅವಳು ಬದುಕು ಸಾಧಿಸ್ಬೇಕಪ್ಪ ಅಂತಂದರೆ ಅವಳ ಕೈಯಲ್ಲಿ ಒಂದು ಕೆಲಸ ಇರಬೇಕು. ಅದನ್ನೆಲ್ಲ ನಾವು ಕೇಳಿದ್ದೀವಿ. ಒಂದು ಕೆಲಸ ಕೊಡಿಸಿ ಒಂದು 50 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರಿಗೆ ಏನೋ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಮಾಡಿರೋ ದುರ್ಘಟನೆಯನ್ನು ತಪ್ಸೋಕ್ಕಾಗಿಲ್ಲ, ಅದು ಆಗಿದೆ. ಆದರೆ ಅದು ಪರಿಹಾರ ಹೇಳಬೇಕು. ನಮ್ಮ ನೆಲೆಯ ಶಾಸಕರಾಗಿರ್ಬೋದು ಅಥವಾ ನಮ್ಮ MLC ಅವರಾಗಿರ್ಬೋದು, ಸ್ವತಃ ಮೇಯರ್ ಅವರ ಒಂದು ವಾರ್ಡ್ನಲ್ಲಿ ಈ ದುರ್ಘಟನೆ ಆಗಿರೋದ್ರಿಂದ ನಮ್ಮ ಮಹಾಪೌರರು ಹೋಗಿ ಅಲ್ಲಿ ಮೀಟ್ ಆಗಬೇಕಾಗಿತ್ತು, ಆಗಿಲ್ಲ. ಅದೆಲ್ಲ ಬೇಜಾರಾಗಿ ಇವತ್ತು ಮತ್ತೆ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ದಯವಿಟ್ಟು ನೀವು ಮಾನವೀಯತೆ ತೋರಿಸಿ. ಯಾಕಂದರೆ ಒಂದು ಹೆಣ್ಮಗಳು 4 ಮಕ್ಕಳನ್ನ ತೊಗೊಂಡು ಬದುಕೋದು ತುಂಬ ಕಷ್ಟ ಇದೆ ಸರ್. ದಯವಿಟ್ಟು ನೀವೆಲ್ಲರೂ ಹೋಗಿ ಮೀಟಾಗಿ, ಇವತ್ತು ರೆಂಟ್ ಕಟ್ಟಬೇಕಂದ್ರೆ ಭಯಂಕರ ತೊಂದರೆ ಆಗುತ್ತೆ. ದಯವಿಟ್ಟು ಅವಳಿಗೆ ರೆಂಟ್ ಕಟ್ಟದಾಗೆ ಸರ್ಕಾರದ ಸಾಕಷ್ಟು ಮನೆಗಳು ಖಾಲಿ ಇವೆ. ಯಾವುದಾರು ಒಂದು ಮನೆ ಕೊಟ್ಟು ಆ ಕುಟುಂಬಕ್ಕೆ ಒಂದು ಸಹಾಯ ಮಾಡಿ ಅಂತ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಯಾಕಂದರೆ ನೀವು ಇದನ್ನು ಮಾಡಲಿಲ್ಲ ಅಂದರೆ ನೀವು ಮನುಷ್ಯರ ಬಗ್ಗೆ ನಿಮ್ಗೆ ಯಾವ ಗೌರವನೇ ಇಲ್ಲ ಅಂತ ಅರ್ಥ. ಬರೀ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಜನ ಬೇಕಷ್ಟೇ, ಅವರ ಆಗು ಹೋಗುಗಳನ್ನು ನೋಡಲ್ಲ ಅಂತ ಹೇಳಿ ನಮಗೆ ಬೇಜಾರಾಗುತ್ತೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲ ಧರಣಿ ಕೂತ್ಕೊಂಡು ಇದರ ಬಗ್ಗೆ ಹೆಚ್ಚಿನ ಕೂಗಬೇಕಾಗುತ್ತೆ. ದಯವಿಟ್ಟು ಇವತ್ತಲಾದರೂ, ಯಾಕಂದರೆ ನೀವೇನು ಬಿಜಿ ಇರ್ಬೋದು, ಆದರೆ ನೀವೆಲ್ಲ ದೊಡ್ಡ ವ್ಯಕ್ತಿಗಳು, ಬಿಜಿ ಆಗಿಬಿಡ್ತೀರ ಇಲ್ಲ ಅಂತಲ್ಲ. ಆದರೂ ನಾವು ಎಷ್ಟೇ ಚಿಕ್ಕ ಮನೆ ಇದ್ದರೂ ಇದೇ ಗುಲ್ಬರ್ಗದಲ್ಲಿ ವಾಸ ಮಾಡ್ತಿರೋರು ಒಬ್ಬ ಮೃತರ ಮನೆಗೆ ಹೋಗಿ ಸಾಂತ್ವನ ಹೇಳೋದು ನಮ್ಮ ಧರ್ಮ ಇದೆ. ಆ ಸಾಂತ್ವನ ದಯವಿಟ್ಟು ಎಲ್ಲರೂ ಹೋಗಿ ಹೇಳಿ ಅವರಿಗೆ ಒಂದಿಷ್ಟು ಪರಿಹಾರ ಮಾಡಿ ಅನ್ನೋದು ನಮ್ಮ ಕಲ್ಯಾಣ ಕರ್ನಾಟಕ ಸೇನೆಯಿಂದ ಪ್ರಧಾನ ಕಾರ್ಯದರ್ಶಿ ಆದ ಸುಭಾಷ್ ಬನಪಟ್ಟಿ ಮೂಲಕ ಕೇಳ್ಕೊಳ್ತಿದ್ದೀನಿ. ನಮ್ಮ ಅಧ್ಯಕ್ಷರು ಸಹ ಸಾಕಷ್ಟು ತಿರುಗಾಡಿ ಅವ್ರನ್ನೆಲ್ಲ ಅವ್ರ ಮನೆ ಹುಡುಕಾಡಿ ನೋಡಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಅವ್ರ ಮನೆ ಇಲ್ಲಿದೆ, ನಮ್ಮ ಲಾಳ್ಗೇರಿ ಅಂಬಾಭವಾನಿ ಮಂದಿರ ಪಕ್ಕ ಇದೆ, ವಾರ್ಡ್ ನಂಬರ್ 26ರಲ್ಲಿ. ಅಲ್ಲಿ 53ರಲ್ಲಿ ಅವ್ರ ಅಕ್ಕ ಇರ್ತಿದ್ರಂತೆ. ಅವತ್ತು ಇಲ್ಲೇ ಕೆಲಸ ಮಾಡಿ ಇಲ್ಲೇ ನೆಲೆ ಕಟ್ಕೊಳ್ಳೋಣ ಅಂತ ಬಂದು ಅವ್ರ ಅಕ್ಕನ ಮನೆಗೆ ಮಾತಾಡ್ಸೋಕೆ ಹೋಗಿ ಈ ದುರ್ಘಟನೆ ನಡೆದಿದೆ ಅಂತ ಮನೆಯಲ್ಲೆಲ್ಲ ಹೇಳಿದ್ರು. ಅವ್ರ ತಾಯಿ ತುಂಬ ಕಣ್ಣೀರಿಟ್ರು ಸರ್. ತುಂಬ ನಮ್ಗೆ ಹಿಂಸೆ ಆಯಿತು. ದಯವಿಟ್ಟು ಮನುಷ್ಯರನ್ನು ಗೌರವಿಸಿ. ನೀವು ಇದೆಲ್ಲ ಪರ್ಮಿಷನ್ ಇಲ್ಲದೆ ಮಾಡಿದ್ದು, ತಗ್ಗು ಹೊಡೆದಿರೋದು, ಇವೆಲ್ಲ ನಿಮ್ಮ ತಪ್ಪಿದೆ. ಆ ತಪ್ಪು ಮುಚ್ಚೋಕ್ಕೋಸ್ಕರ ನೀವು ಅಲ್ಲಿ 10 ಲಕ್ಷ ಕೊಟ್ಟಿದ್ದೀರ ವಿನಃ ಮತ್ತು ಯಾವುದಕ್ಕೂ ಅಲ್ಲ. ಅದ್ರ ಹಿಂದೆ ಅಧಿಕಾರಿಗಳೂ ಕೈ ಇರುತ್ತೆ. ನೀವೆಲ್ಲ ಹೇಳ್ದೇನೆ ಅವ್ರು ಆ ಕೆಲಸ ಮಾಡೋಂಗಿಲ್ಲ. ದಯವಿಟ್ಟು ಅಧಿಕಾರಿಗಳಾಗಲಿ, ಶಾಸಕರಾಗಲಿ, ನಮ್ಮ ಮೇಯರ್ ಅವರಾಗಲಿ ಎಲ್ಲರೂ ಹೋಗಿ ಅವ್ರಿಗೆ ಮೀಟಾಗಿ ಸಾಂತ್ವನ ಹೇಳಿ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕಂದು ಈ ಮೂಲಕ ಕೇಳ್ತಿದ್ದೀನಿ. ಒಂದು ವೇಳೆ ನೀವು ಅದನ್ನು ಮಾಡದೇ ಇದ್ದರೆ ಮುಂಬರೋ ದಿನಗಳಲ್ಲಿ ನಾವು ಖಂಡಿತ 100 ಜನರು ಕೂರಿಸ್ಕೊಂಡು ಧರಣಿ ಮಾಡಿ. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ.
ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು. ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.